1.5 ಲಕ್ಷ ವರ್ತ್ ಇರುವಂತಹ ನಿಫ್ಟಿ 50 ಸ್ಟಾಕ್ಸ್ ಅನ್ನ ನಾವು ಕೇವಲ 300 ರೂಪಾಯಿ ಒಳಗಡೆ ಕೂಡ ಬೈ ಮಾಡಬಹುದು ಅಂತ ನಿಮಗೆ ಗೊತ್ತಾ? ಹೌದು, ನಿಫ್ಟಿ 50ಯಲ್ಲಿ ಭಾರತದ ಮೋಸ್ಟ್ ಸಕ್ಸಸ್ಫುಲ್ ಸ್ಟಾಕ್ಸ್ ಆಗಿರುವಂತಹ 50 ಸ್ಟಾಕ್ಸ್ ಇರುತ್ತೆ. ಈ 50 ಸ್ಟಾಕ್ಸ್ ಅನ್ನ ನಾವು ಒಂದೊಂದು ಕ್ವಾಂಟಿಟಿಯನ್ನ ಬೈ ಮಾಡಬೇಕಂದ್ರೂ 1 ರಿಂದ 1.5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಒಂದೊಂದು ಕ್ವಾಂಟಿಟಿಯನ್ನ ಬೈ ಮಾಡೋದಕ್ಕೆ. ಆದ್ರೆ ಇದೇ ನಿಫ್ಟಿ 50ಯಲ್ಲಿ ಇರುವಂತಹ ಎಲ್ಲಾ ಸ್ಟಾಕ್ಸ್ ಅನ್ನ ನಾವು 300 ರೂಪಾಯಿ ಒಳಗಡೆ ಸಹ ಬೈ ಮಾಡಬಹುದು. ಹೌದು, ಇದನ್ನೇ ನಿಫ್ಟಿ ETF ಅಂತ ಕರಿತೀವಿ. ETF ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂತ. ನಿಮ್ಮ ಟ್ರೇಡಿಂಗ್ ಅಕೌಂಟ್ ಹೋಗಿ ನಿಫ್ಟಿ ETF ಅಂತ ಸರ್ಚ್ ಮಾಡಿದ್ರೆ ನಿಮಗೆ ETF ಸಿಗುತ್ತೆ. ಇಲ್ಲಿ ನೀವು ನೋಡಬಹುದು ಅರೌಂಡ್ 270 ರುಪೀಸ್ ಅಲ್ಲಿ ನಿಫ್ಟಿ ETF ಅನ್ನೋದು ಟ್ರೇಡ್ ಆಗ್ತಾ ಇದೆ. ಈ ETF ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಫ್ಟಿ 50ಯಲ್ಲಿ ಇರುವಂತಹ ಎಲ್ಲಾ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಇರಬಹುದು, TCS ಇರಬಹುದು, ಇನ್ಫೋಸಿಸ್ ಇರಬಹುದು, HDFC ಬ್ಯಾಂಕ್ ಇರಬಹುದು. ಈ ತರಹದ ಮೇಜರ್ ಸ್ಟಾಕ್ಸ್ ನಿಫ್ಟಿ 50ಯಲ್ಲಿ ಯಾವ್ದಿರುತ್ತೆ ಎಲ್ಲಾ ಸ್ಟಾಕ್ಸ್ ಮೇಲೂ ಈಕ್ವಲ್ ಆಗಿ ನಮ್ಮ ಅಮೌಂಟ್ ಅನ್ನೋದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದೇ ರೀತಿ ನಿಫ್ಟಿಯಲ್ಲಿ ಇದುವರೆಗೂ ನಾವು ನೋಡೋದಾದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವುದೇ ರೀತಿಯ ನೆಗೆಟಿವ್ ರಿಟರ್ನ್ಸ್ ಅನ್ನೋದು ಕೊಟ್ಟಿಲ್ಲ. ನಾವಿಲ್ಲಿ ನಿಫ್ಟಿ ETF ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಡೈರೆಕ್ಟ್ ಆಗಿ ನಿಫ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರೋ ರೀತಿ ಆಗಿರೋದ್ರಿಂದ ಲಾಂಗ್ ಟರ್ಮ್ ಅಲ್ಲಿ ಇದು ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟೆ ಕೊಡುತ್ತೆ. ಸೊ ಇಂಥದ್ದೊಂದು ವಿಷಯ ಇದೆ ಅಂತ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ನಿಮ್ಮ ಇನ್ವೆಸ್ಟರ್ ಫ್ರೆಂಡ್ಸ್ ಗೆ ಈ ರೀಲ್ ಅನ್ನ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗ್ಲಿ. ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಇನ್ಫಾರ್ಮೇಶನ್ ಗೆ ನಮ್ಮ ಪೇಜ್ ಫಾಲೋ ಮಾಡಿ.